ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಫೆಬ್ರವರಿ 27ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ನಿಫ್ಟಿಯಲ್ಲಿ 320 ಪಾಯಿಂಟ್ಗಳ ಅರೌಂಡ್ ಅಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. 1.25% ನಿಫ್ಟಿ ಇವತ್ತು ಕರೆಕ್ಟ್ ಆಯಿತು. 25,200ರ ಕೆಳಗಡೆ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಈಗ ನಿಫ್ಟಿಗೆ 25,000 ಒಂದು ಕ್ರೂಷಲ್ ಸಪೋರ್ಟ್ ಲೆವೆಲ್ ಆಗಿ ಕೆಲಸ ಮಾಡುತ್ತೆ. ಆ ಒಂದು ಲೆವೆಲ್ನ ಕೆಳಗಡೆ ನಿಫ್ಟಿ ಹೋದ್ರೆ ಇನ್ನು ಹೆಚ್ಚಿನ ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೋಬೇಕಾಗುತ್ತೆ. ಈ ಒಂದು ಮಾರ್ಕೆಟ್ ಕರೆಕ್ಷನ್ಗೆ ರೀಸನ್ ಮಿಡಲ್ ಈಸ್ಟ್ ನಲ್ಲಿ ಕ್ರಿಯೇಟ್ ಆಗ್ತಿರುವಂತಹ ಟೆನ್ಷನ್ಸ್ ಆಗಿರುತ್ತೆ. US ಮತ್ತೆ ಇರಾನ್ ನಡುವೆ ನ್ಯೂಕ್ಲಿಯರ್ ಟಾಕ್ಸ್ ನಡೆದಿದೆ, ಅದಿನ್ನೂ ಕೂಡ ಸಕ್ಸಸ್ಫುಲ್ ಆಗಿಲ್ಲ. ಮತ್ತೆ ಮುಂದಿನ ವಾರ ಇನ್ನೊಂದು ಮೀಟಿಂಗ್ ಇರುತ್ತೆ. ಸೊ US ಮತ್ತೆ ಇರಾನ್ ನಡುವೆ ಈ ಒಂದು ಟಾಕ್ಸ್ ಏನಾದರೂ ಸಕ್ಸಸ್ಫುಲ್ ಆಗಲಿಲ್ಲ ಅಂದ್ರೆ US ಇರಾನ್ನ ಮೇಲೆ ಅಟ್ಯಾಕ್ಸ್ ಅನ್ನ ಲಾಂಚ್ ಮಾಡುವಂತ ಚಾನ್ಸಸ್ ಇರುತ್ತೆ. ಆ ರೀಸನ್ ನಿಂದ ಮಾರ್ಕೆಟ್ ನಲ್ಲಿ ಅನ್ಸರ್ಟಿನಿಟಿ ಕ್ರಿಯೇಟ್ ಆಗ್ತದೆ. ಸೊ US ಏನಾದರೂ ಇರಾನ್ನ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ರೆ ಕ್ರೂಡ್ ಆಯಿಲ್ ಪ್ರೈಸಸ್ ಸಾಕಷ್ಟು ಜಂಪ್ ಆಗುತ್ತೆ. ಸೆನ್ಸೆಕ್ಸ್ ನಲ್ಲಿ ಕೂಡ ಇವತ್ತು 1.2% ಅರೌಂಡ್ ಅಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಆಲ್ಮೋಸ್ಟ್ 1000 ಪಾಯಿಂಟ್ಗಳಷ್ಟು ಸೆನ್ಸೆಕ್ಸ್ ಕರೆಕ್ಟ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 1% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. IT ಇಂಡೆಕ್ಸ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿ ಇವತ್ತು ಟ್ರೇಡ್ ಆಗಿದೆ. 0.2% ಅರೌಂಡ್ ಅಲ್ಲಿ IT ಇಂಡೆಕ್ಸ್ ಇವತ್ತು ಗೇನ್ ಆಗಿದೆ. ಸೊ ನಿಫ್ಟಿ IT ಇಂಡೆಕ್ಸ್ ನಲ್ಲಿ ಸಾಕಷ್ಟು ವೀಕ್ನೆಸ್ ಬಂದಿತ್ತು. ಈಗ ಲೋವರ್ ಲೆವೆಲ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬೈಯಿಂಗ್ IT ಇಂಡೆಕ್ಸ್ ನಲ್ಲಿ ಬರ್ತಿದೆ. ಆಟೋ ಇಂಡೆಕ್ಸ್ ಕೂಡ ಇವತ್ತು ನೆಗೆಟಿವ್ ಆಗಿತ್ತು. 2% ಅರೌಂಡ್ ಅಲ್ಲಿ ಕರೆಕ್ಷನ್ ನಿಫ್ಟಿ ಆಟೋ ಇಂಡೆಕ್ಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ಆಟೋ ಸೆಕ್ಟರ್ನ ಸ್ಟಾಕ್ಗಳು ಪಾಸಿಟಿವ್ ಆಗಿ ಟ್ರೇಡ್ ಆಗಿತ್ತು, ಬಟ್ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಸೊ ಆಯಿಲ್ ಪ್ರೈಸಸ್ ಸ್ಟಡಿಯಾಗಿ ಟ್ರೇಡ್ ಆಗ್ತದೆ. ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸಸ್ ಪ್ರತಿ ಬ್ಯಾರೆಲ್ಗೆ $71ನ ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿರೋದು ಕಾಣಿಸ್ತದೆ. US ಮತ್ತೆ ಇರಾನ್ ನಡುವೆ ನ್ಯೂಕ್ಲಿಯರ್ ಟಾಕ್ಸ್ ಏನೋ ನಡೀತಿದೆ. ಹಾಗೆ ಮುಂದಿನ ವಾರ ಕೂಡ ಮಾತುಕತೆ ನಡೆಯುತ್ತೆ. ಈ ಒಂದು ಮಾತುಕತೆ ಸಕ್ಸಸ್ಫುಲ್ ಆದರೆ ಕ್ರೂಡ್ ಪ್ರೈಸಸ್ ಮತ್ತೆ ಕೂಲ್ ಡೌನ್ ಆಗ್ಬೋದು. ಅಕಸ್ಮಾತ್ ಮಾತುಕತೆ ಸಕ್ಸಸ್ಫುಲ್ ಆಗಲಿಲ್ಲ ಅಂದ್ರೆ ಮತ್ತೆ ಕ್ರೂಡ್ ಪ್ರೈಸಸ್ ಜಂಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಗೋಲ್ಡ್ ಸಿಲ್ವರ್ ಪ್ರೈಸಸ್ ಕೂಡ ಈಗ ಮತ್ತೆ ರೈಸ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ರೀತಿಯ ಗ್ಲೋಬಲ್ ಅನ್ಸರ್ಟಿನಿಟಿ ಕ್ರಿಯೇಟ್ ಆಗ್ತಾ ಹೋದ್ರೆ ಗೋಲ್ಡ್ ಮತ್ತೆ ಸಿಲ್ವರ್ ಪ್ರೈಸಸ್ ಇನ್ನಷ್ಟು ಜಂಪ್ ಆಗುತ್ತೆ. ಹಾಗೆ ಪಾಕಿಸ್ತಾನ್ ಮತ್ತೆ ಅಫ್ಘಾನಿಸ್ತಾನ್ ಕೂಡ ಒಂದು ಫುಲ್ ಟೈಮ್ ವಾರ್ಗೆ ಎಂಟರ್ ಆಗಿದ್ದಾರೆ. ಓಪನ್ ವಾರ್ ಡಿಕ್ಲೇರ್ ಆಗಿದೆ. ಪಾಕಿಸ್ತಾನ್ ಅಫ್ಘಾನಿಸ್ತಾನ್ನ ಪ್ರದೇಶಗಳನ್ನ ಅಟ್ಯಾಕ್ ಮಾಡಿದ್ರು. ಈಗ ಅಫ್ಘಾನಿಸ್ತಾನ್ ಮತ್ತೆ ರಿಟಾಲಿಯೇಟ್ ಮಾಡಿದ್ದಾರೆ. ಸೊ ಪಾಕಿಸ್ತಾನ್ ಕೂಡ ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಒಂದು ಓಪನ್ ವಾರ್ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಬಾರ್ಡರ್ ನಲ್ಲಿ ನಡೀತಿದೆ. ಸೊ ಇದು ಕೂಡ ಸ್ವಲ್ಪ ಪ್ರೆಷರ್ ಅನ್ನ ಮಾರ್ಕೆಟ್ ನಲ್ಲಿ ಕ್ರಿಯೇಟ್ ಮಾಡ್ತಿದೆ. ಅಫ್ಘಾನಿಸ್ತಾನ್ ನಿಂದ ಕೂಡ ಸಾಕಷ್ಟು ಪ್ರಾಡಕ್ಟ್ಸ್ ಗಳನ್ನ ಭಾರತ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಸೊ ಅಲ್ಲೂ ಕೂಡ ಟೆನ್ಷನ್ಸ್ ಬಿಲ್ಡಪ್ ಆದ್ರೆ ಈ ಡ್ರೈ ಫ್ರೂಟ್ಸ್ ಇನ್ ಯೂಶಲಿ ಅಫ್ಘಾನಿಸ್ತಾನ್ ನಿಂದ ಭಾರತಕ್ಕೆ ಬರುತ್ತೆ. ಅದರ ಪ್ರೈಸಸ್ ಕೂಡ ಶೂಟಪ್ ಆಗುವಂತ ಚಾನ್ಸಸ್ ಇದೆ. ಅದು ಭಾರತದ ಇನ್ಫ್ಲೇಷನ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಯಾವುದೇ ಒಂದು ಪಾರ್ಟ್ ನಲ್ಲಿ ಈ ರೀತಿಯ ವಾರ್ ಸಿಚುವೇಶನ್ಸ್ ಕ್ರಿಯೇಟ್ ಆದ್ರೆ ಅದು ಇಂಡಿಯನ್ ಮಾರ್ಕೆಟ್ಸ್ಗೂ ಕೂಡ ನೆಗೆಟಿವ್ ಆಗುತ್ತೆ. ಸೊ ಗ್ಲೋಬಲ್ ಟೆನ್ಷನ್ಸ್ಗಳು ಮಾರ್ಕೆಟ್ನ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ IT ಸೆಕ್ಟರ್ನ ಸ್ಟಾಕ್ಗಳು ಇವತ್ತು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. HCL ಟೆಕ್ 1%ಗೂ ಹೆಚ್ಚಾಗಿ ಗೇನ್ ಆಯಿತು. ಇನ್ಫೋಸಿಸ್ ಕೂಡ 1% ಅರೌಂಡ್ ಅಲ್ಲಿ ಇವತ್ತು ಗೇನ್ ಆಗಿದೆ. ಸೊ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ರಿಕವರಿ ಬರ್ತಿದೆ, ಬಟ್ AI ರಿಲೇಟೆಡ್ ಟೆನ್ಷನ್ಸ್ ಈಗಲೂ ಕೂಡ ಇರುತ್ತೆ. ಬಟ್ ವಾರೆನ್ ಬಫೆಟ್ ಅವರು ಹೇಳಿದ್ದಾರೆ, ಯಾವ ಒಂದು ಸೆಕ್ಟರ್ನಲ್ಲಿ ಅಥವಾ ಯಾವ ಒಂದು ಸ್ಟಾಕ್ನಲ್ಲಿ ಎಲ್ಲರೂ ಕೂಡ ಫಿಯರ್ಫುಲ್ ಆಗಿರ್ತಾರೆ, ಆ ಒಂದು ಸಂದರ್ಭದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತ. ಸೊ IT ಸೆಕ್ಟರ್ನಲ್ಲಿ ಎಲ್ಲರೂ ಕೂಡ ಈಗ ಸೆಲ್ಲಿಂಗ್ ಮೂಡ್ನಲ್ಲಿ ಇದ್ದಾರೆ. ಲೋವರ್ ಲೆವೆಲ್ಗಳಲ್ಲಿ ಅಕ್ಯುಮುಲೇಷನ್ ಅನ್ನ ಮಾಡ್ಕೊಳ್ಳೋದಕ್ಕೆ ಆಪರ್ಚುನಿಟಿ ಕೂಡ ಇದೆ. ಸೊ ಈ IT ಕಂಪನಿಗಳು AI ಅನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಷ್ಟು ಕೂಡ ಅವರ ಬಿಸ್ನೆಸ್ ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸೊ ಮೇ ಬಿ ಸ್ವಲ್ಪ ಸಮಯದ ನಂತರ ಈ ಸ್ಟಾಕ್ಗಳು ಮತ್ತೆ ಬೌನ್ಸ್ ಬ್ಯಾಕ್ ಅನ್ನ ಕೊಡ್ಬೋದು. ಆದ್ರಿಂದ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇದ್ರೆ IT ಸ್ಟಾಕ್ಗಳನ್ನ ಅಕ್ಯುಮುಲೇಟ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಒಂದು ಆಪರ್ಚುನಿಟಿ ಕ್ರಿಯೇಟ್ ಆಗಿದೆ. ಸೊ ಟ್ರೆಂಟ್ ಮತ್ತೆ ಅಪೋಲೋ ಹಾಸ್ಪಿಟಲ್ ಕೂಡ ಇವತ್ತು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ನಿಫ್ಟಿಯ 46 ಸ್ಟಾಕ್ಗಳು ಇವತ್ತು ನೆಗೆಟಿವ್ ಆಗಿ ಕ್ಲೋಸ್ ಆಯಿತು. ಸನ್ಫಾರ್ಮನಲ್ಲಿ 3% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಭಾರತೀಯ ರಿಟೇಲ್ ಕೂಡ 2.5%ಗೂ ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಗಿದೆ. ಬಟ್ ಭಾರತೀಯ ರಿಟೇಲ್ ನಲ್ಲಿ ಜೆಫ್ರೀಸ್ ಬೈ ರೆಕಮೆಂಡೇಶನ್ ಅನ್ನು ಕೊಟ್ಟು 2575 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಸಬ್ಸ್ಕ್ರೈಬರ್ ಅಡಿಷನ್ಸ್ ಸ್ಟ್ರಾಂಗ್ ಆಗಿ ಇದೆ. ARPU ಕೂಡ ಇಯರ್ ಆನ್ ಇಯರ್ 6% ಇನ್ಕ್ರೀಸ್ ಆಗಿದೆ. ಇದು ಏರ್ಟೆಲ್ಗೆ ಪಾಸಿಟಿವ್ ಆಗಿರುತ್ತೆ ಅನ್ನೋದು ಜೆಫ್ರೀಸ್ನ ವ್ಯೂ ಆಗಿರುತ್ತೆ. ಸೊ ಇವತ್ತು ಏರ್ಟೆಲ್ ನೆಗೆಟಿವ್ ಆಗಿ ಟ್ರೇಡ್ ಆಗಿದ್ರು ಕೂಡ ಒಳ್ಳೆ ಒಂದು ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ನೋದು ಜೆಫ್ರೀಸ್ನ ವ್ಯೂ ಆಗಿದೆ. HDFC ಲೈಫ್ M&M 2.5% ಅರೌಂಡ್ ಅಲ್ಲಿ ಇವತ್ತು ಕರೆಕ್ಟ್ ಆಯಿತು. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಅಲ್ಲಿ ಕೂಡ 2.5% ಕರೆಕ್ಷನ್ ಬಂದಿದೆ. ಸೊ ನಿನ್ನೆ NSE CEO ಒಂದು ರಿಮಾರ್ಕ್ ಅನ್ನ ಮಾಡಿದ್ರು. ಸೊ ರೀಸೆಂಟ್ ಬಜೆಟ್ ನಲ್ಲಿ ಏನು STT ಹೈಕ್ ಆಗಿತ್ತು, ಅದು ಏಪ್ರಿಲ್ 1ರಿಂದ ಅಪ್ಲಿಕೇಬಲ್ ಆಗುತ್ತೆ. ಸೊ ಆ ಒಂದು ಸಂದರ್ಭದಿಂದ ಸ್ವಲ್ಪ ಮಟ್ಟಿಗೆ FNO ವಾಲ್ಯೂಮ್ಸ್ ಕಡಿಮೆ ಆಗುತ್ತೆ ಅಂತ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಇದರಿಂದ ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ.
ಏಂಜಲ್ ಒನ್, BSC, CDSL ಈ ರೀತಿಯ ಸ್ಟಾಕ್ಗಳು ಈ ನ್ಯೂಸ್ಗೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ಸೊ ಈಗಲೇ ಸ್ಟೇಟ್ಮೆಂಟ್ಸ್ ಬರೋದು ಸ್ವಲ್ಪ ಮಟ್ಟಿಗೆ ಪಾಸಿಟಿವೇ ಆಗಿರುತ್ತೆ. ಯಾಕೆಂದರೆ ಯೂಶುವಲ್ ಆಗಿ ವಾಲ್ಯೂಮ್ಸ್ ಡ್ರಾಪ್ ಆಗ್ತದೆ ಅನ್ನುವಂಥ ನ್ಯೂಸ್ ಬಂದಾಗ ಆಗ ಸ್ಟಾಕ್ಗಳು ಅದಕ್ಕೆ ರಿಯಾಕ್ಟ್ ಮಾಡುತ್ತೆ. ಈಗಲೇ ಅದ್ರ ಬಗ್ಗೆ ಮಾಹಿತಿ ಮಾರ್ಕೆಟ್ಗೆ ಇದ್ದರೆ ಸೊ ವಾಲ್ಯೂಮ್ಸ್ ಎಕ್ಸಾಕ್ಟ್ ಆಗಿ ಡ್ರಾಪ್ ಆದಾಗ ಅಷ್ಟಾಗಿ ರಿಯಾಕ್ಷನ್ಸ್ ಬರೋದಿಲ್ಲ. ಯಾಕೆಂದರೆ ಮಾರ್ಕೆಟ್ ಅದನ್ನು ಆಲ್ರೆಡಿ ಫ್ಯಾಕ್ಟರ್ಡ್ ಇನ್ ಮಾಡ್ಕೊಳ್ಳುತ್ತೆ. ಹಾಗೆ NSEಯ IPO ಕೂಡ ಸದ್ಯದಲ್ಲೇ ಲಾಂಚ್ ಆಗುತ್ತೆ. ಅದು ಸ್ವಲ್ಪ ಮಟ್ಟಿಗೆ BSE ಮೇಲೆ ನೆಗೆಟಿವ್ ಇಂಪ್ಯಾಕ್ಟನ್ನು ತರಬಹುದು. ಯಾಕೆಂದರೆ ಕಾಂಪಿಟೇಟರ್ ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗೋದು ಯಾವುದೇ ಒಂದು ಕಂಪನಿಗೆ ನೆಗೆಟಿವೇ ಆಗಿರುತ್ತೆ. ವಿಶಾಲ್ ಮೆಗಾಮಾರ್ಟ್ ಸ್ಟಾಕ್ ಪ್ರೈಸ್ನಲ್ಲಿ 8% ಅರೌಂಡಲ್ಲಿ ಇವತ್ತು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ವಿಶಾಲ್ ಮೆಗಾಮಾರ್ಟ್ನಲ್ಲಿ ಒಂದು ಬ್ಲಾಕ್ ಡೀಲ್ ನೋಡೋದಕ್ಕೆ ಸಿಕ್ತು. 7,915 ಕೋಟಿ ಅಮೌಂಟ್ನ ಶೇರ್ಗಳ ಸೆಲ್ಲಿಂಗ್ ನೋಡೋದಕ್ಕೆ ಸಿಗ್ತದೆ. ಸೊ 14.2% ಈಕ್ವಿಟಿಯನ್ನು ಸಮ್ಯಾಟ್ ಸರ್ವಿಸಸ್ ಅನ್ನುವಂಥ ಕಂಪನಿಯಲ್ಲಿ ಸೆಲ್ ಮಾಡಿದ್ದಾರೆ. ಇದು ಜಸ್ಟ್ ರಿಪೋರ್ಟ್ ಆಗಿರುತ್ತೆ, ಇನ್ನು ಎಕ್ಸಾಕ್ಟ್ ಆಗಿ ನೇಮ್ ಗೊತ್ತಾಗಬೇಕಾಗಿದೆ. ಸೊ ಈ ರೀತಿಯಲ್ಲಿ ಲಾರ್ಜ್ ಅಮೌಂಟ್ ಆಫ್ ಬ್ಲಾಕ್ ಡೀಲ್ಸ್ ಬರ್ತಾ ಹೋದಾಗ ಸ್ಟಾಕ್ಗೆ ಅದು ನೆಗೆಟಿವ್ ಆಗುತ್ತೆ. 15% ಈಕ್ವಿಟಿ ಸೇಲ್ಸ್ ಬ್ಲಾಕ್ ಡೀಲ್ನಲ್ಲಿ ಬಂದಿರೋದು ಒಂದು ದೊಡ್ಡ ಈಕ್ವಿಟಿ ಸೇಲ್ ಆಗಿರುತ್ತೆ. ಸೊ ವಿಶಾಲ್ ಮೆಗಾಮಾರ್ಟ್ನ ಫಂಡಮೆಂಟಲ್ಸ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಜಸ್ಟ್ ಇಲ್ಲಿ ಒಂದು ಎಂಟಿಟಿ ಶೇರ್ಸ್ಗಳನ್ನು ಸೆಲ್ ಮಾಡಿರೋದ್ರಿಂದ ಹ್ಯೂಜ್ ಸೆಲ್ಲಿಂಗ್ ಪ್ರೆಷರ್ ಬಂದಿದೆ. ಲಾಂಗ್ ಟರ್ಮ್ಗೆ ವಿಶಾಲ್ ಮೆಗಾಮಾರ್ಟ್ ಈಗಲೂ ಕೂಡ ಒಳ್ಳೆ ಬೆಟ್ ಆಗುತ್ತೆ. ನೆಟ್ವರ್ಕ್ ಟೆಕ್ನಾಲಜಿ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. 4.5% ಸ್ಟಾಕ್ ಇವತ್ತು ಗೇನ್ ಆಗಿದೆ. ವರ್ಟಿವ್ ಅನ್ನುವಂಥ ಒಂದು US ಬೇಸ್ಡ್ AI ಕಂಪನಿಯ ಜೊತೆಯಲ್ಲಿ ನೆಟ್ವರ್ಕ್ ಟೆಕ್ನಾಲಜೀಸ್ ಪಾರ್ಟ್ನರ್ಶಿಪ್ ಅನ್ನು ಮಾಡ್ಕೊಂಡಿದ್ದಾರೆ. ಈ ಒಂದು ಸ್ಟ್ರಾಟಜಿಕ್ ಕೊಲಾಬ್ರೇಷನ್ ಕಂಪನಿಗೆ ಪಾಸಿಟಿವ್ ಆಗಿರುತ್ತೆ. ಆ ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ 5% ಅರೌಂಡಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸೊ ನುವಾಮಾ ಅರಬಿಂದೋ ಫಾರ್ಮಾ ಸ್ಟಾಕ್ ಅನ್ನ ಕವರ್ ಮಾಡಿದರೆ 1440 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಸೊ ಇದಕ್ಕೆ ರೀಸನ್ ಕಂಪನಿಗೆ US FDA ಕಡೆಯಿಂದ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ಗಳನ್ನು ಲಾಂಚ್ ಮಾಡೋದಕ್ಕೆ ಅಪ್ರೂವಲ್ ಸಿಕ್ಕಿದೆ ಅನ್ನೋದು ಆಗಿರುತ್ತೆ. ಹಾಗೆ ಕಂಪನಿಯ ರೆವಿನ್ಯೂ, ಎಬಿಟಾ, ಪ್ರಾಫಿಟ್ಸ್ ಕೂಡ ಸ್ಟ್ರಾಂಗ್ ಆಗಿ ಗೇನ್ ಆಗುತ್ತೆ ಅಂತ ನುವಾಮಾ ಟಾರ್ಗೆಟ್ಸ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಈಗ ಅರಬಿಂದೋ ಫಾರ್ಮಾ 1230 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. NBCC ಇಂಡಿಯಾ ಲಿಮಿಟೆಡ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿಗೆ 775 ಕೋಟಿಯ ಆರ್ಡರ್ ಡೆಲ್ಲಿ ಡೆವಲಪ್ಮೆಂಟ್ ಅಥಾರಿಟಿ ಕಡೆಯಿಂದ ಸಿಕ್ಕಿದೆ. ಬಟ್ ಸ್ಟಿಲ್ ಇವತ್ತು ಸ್ಟಾಕ್ ನೆಗೆಟಿವ್ ಆಗಿ ಟ್ರೇಡ್ ಆಯಿತು. ಮೇ ಬಿ ಮಾರ್ಕೆಟ್ನ ವೀಕ್ನೆಸ್ನಿಂದ ಈ ಒಂದು ನೆಗೆಟಿವ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಈ ರೀತಿಯ ಆರ್ಡರ್ಸ್ಗಳು ಖಂಡಿತವಾಗ್ಲೂ ಕಂಪನಿಗೆ ಪಾಸಿಟಿವ್ ಆಗಿರುತ್ತೆ. ಗಾಡಿಯಮ್ IVF ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ನಿನ್ನೆ ದಿನ ನಮಗೆ ನೆಗೆಟಿವ್ ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು, ಬಟ್ ಒಂದು ಸ್ಟ್ರಾಂಗ್ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. 5% ಪ್ರೀಮಿಯಂನೊಂದಿಗೆ ಗಾಡಿಯಮ್ IVF ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ 75ರಿಂದ 79 ರೂಪಾಯಿ ಆಗಿತ್ತು. 79 ರೂಪಾಯಿಯ ಹೈಯರ್ ಪ್ರೈಸ್ ಬ್ಯಾಂಡನ್ನು ಕಂಪನಿ ಸೆಟ್ ಮಾಡಿದ್ರು. ಬಟ್ 83ರ ಪ್ರೈಸ್ನಲ್ಲಿ ಸ್ಟಾಕ್ ಇವತ್ತು ಲಿಸ್ಟ್ ಆಗಿದೆ. 80ರ ಪ್ರೈಸ್ನಲ್ಲಿ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ತು. ಬಟ್ ಎಕ್ಸ್ಪೆಕ್ಟೇಷನ್ಗಿಂತ ಒಂದು ಸ್ಟ್ರಾಂಗ್ ಲಿಸ್ಟಿಂಗ್ಗೆ ಬಂದಿದೆ. ಸೊ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ದು ಕಂಪನಿಯ ಬಗ್ಗೆ ನಿಮಗೆ ಐಡಿಯಾ ಇಲ್ಲದೆ ಜಸ್ಟ್ ನೀವು IPOನಲ್ಲಿ ಅಪ್ಲೈ ಮಾಡಿದಿರಂದರೆ ಈ ಒಂದು ಪ್ರೈಸ್ನಲ್ಲಿ ಬೇಕಿದ್ರೆ ಎಕ್ಸಿಟ್ ಆಗ್ಬೋದಾಗುತ್ತೆ. ಹಾಗೆ ಇನ್ನೂ 4 IPOಗಳ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ಸನ್ನು ಅಬ್ಸರ್ವ್ ಮಾಡಿದಾಗ ಶ್ರೀರಾಮ್ ಟ್ವಿಸ್ಟೆಕ್ಸ್ನಲ್ಲಿ 20 ರೂಪಾಯಿಯ ನೆಗೆಟಿವ್ ಪ್ರೀಮಿಯಂ ಕಾಣಿಸ್ತದೆ. ಕ್ಲೀನ್ ಮ್ಯಾಕ್ಸ್ ಎನ್ವಿರೋ ಕೂಡ 12 ರೂಪಾಯಿ ನೆಗೆಟಿವ್ ಪ್ರೀಮಿಯಂನಲ್ಲಿ ಟ್ರೇಡ್ ಆಗ್ತದೆ. ರೇವಾ ಡೈಮಂಡ್ಸ್ನಲ್ಲಿ ಕೂಡ 1 ರೂಪಾಯಿಯ ನೆಗೆಟಿವ್ ಪ್ರೀಮಿಯಂ ಇದೆ. ಓಮ್ನಿಟೆಕ್ ಇಂಜಿನಿಯರಿಂಗ್ನ ಸಬ್ಸ್ಕ್ರಿಪ್ಷನ್ಸ್ ಇವತ್ತು ಎಂಡ್ ಆಯಿತು. ಇವತ್ತು ಪ್ರೀಮಿಯಂ 0 ಆಗಿದೆ. ಸೊ ಯಾವುದೇ ಒಂದು IPOನಲ್ಲಿ ಸ್ಟ್ರಾಂಗ್ ಗ್ರೇ ಮಾರ್ಕೆಟ್ ಪ್ರೀಮಿಯಂಗಳು ನೋಡೋದಕ್ಕೆ ಸಿಗ್ತಿಲ್ಲ. ಎಲ್ಲ IPOಗಳು ಕೂಡ ಫ್ಲಾಟ್ ಆಗಿ ಲಿಸ್ಟ್ ಆಗುವಂಥ ಎಕ್ಸ್ಪೆಕ್ಟೇಷನ್ನಲ್ಲೇ ಇದೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.